ಹಾಯ್, ನಾನ್ ಜಯಲಕ್ಷ್ಮಿ. 14 ಇಯರ್ಸಿಂದ ನಾನು ವೇಟ್ ಲಾಸ್ ಕೋಚ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ತುಂಬಾ ಜನಕ್ಕೆ ಈ ವೇಟ್ ಲಾಸ್ ಮಾಡೋದಕ್ಕೆ ನಾನು ಹೆಲ್ಪ್ ಮಾಡಿದ್ದೀನಿ ಈ 14 ಇಯರ್ಸಲ್ಲಿ. ನಾನಿವತ್ತು ಮಾತಾಡ್ತಾ ಇರೋದು ಹೆಲ್ತಿ ವೇಟ್ ಲಾಸ್ ಅಂದ್ರೇನು, ಮತ್ತೆ ಅನ್‌ಹೆಲ್ತಿ ವೇಟ್ ಲಾಸ್ ಅಂದ್ರೆ ಏನು ಅಂತ ನಾನು ತುಂಬಾ ಜನನ ನಾನು ನೋಡಿದ್ದೀನಿ ಈ 14 ಇಯರ್ಸಲ್ಲಿ. ಮೇನ್ ಆಗಿ ಅವ್ರು ಬಂದಿದ್ದಾಗ ಏನ್ ಹೇಳ್ತಾರೆ ಅಂತಂದ್ರೆ ವೇಟ್ ಲಾಸ್ ಮಾಡ್ಕೋಬೇಕು, ಈ ತರ ಡಾಕ್ಟರ್ ಹೇಳಿದ್ದಾರೆ ಅದಕ್ಕೋಸ್ಕರ ನಾನು ವೇಟ್ ಲಾಸ್ ಮಾಡ್ಕೋಬೇಕು, ಈ ತರದೆಲ್ಲ ಹೇಳ್ತಾ ಇರ್ತಾರೆ. ಆಕ್ಚುಲಿ ಮಾಡಬೇಕಾಗಿರೋದು ಫ್ಯಾಟ್ ಲಾಸ್. ವೇಟ್ ಲಾಸ್ ಬಂದು ಆಗ್ತಾ ಇರುತ್ತೆ. ಮೇನ್ ಆಗಿ ನಮ್ಮ ಬಾಡಿಯಲ್ಲಿ ಯಾವಾಗ ಫ್ಯಾಟ್ ಲಾಸ್ ಆಗ್ತಾ ಇರುತ್ತೆ ಅದು ಹೆಲ್ತಿ ವೇಯಲ್ಲಿ ನಮಗೆ ವೇಟ್ ಲಾಸ್ ಆಗ್ತಾ ಇದೆ ಅಂತ ಅರ್ಥ. ಅದ್ರ ಜೊತೆಗೆ ನಮಗೆ ಮಸಲ್ಸ್ ಗೇನ್ ಆಗ್ತಾ ಇರಬೇಕು. ಇದು ಹೆಲ್ತಿಯಾಗಿ ವೇಟ್ ಲಾಸ್ ಮಾಡ್ತಾ ಇರೋದು ಒಂದು ಪ್ರೋಸೆಸ್ ಅದು. ಇದೆರಡು ನಾವು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿದಾಗಲೇ ಮಾತ್ರ ನಾವು ಹೆಲ್ತಿಯಾಗಿ ವೇಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಆಗುವಂಥದ್ದು. ಯಾವಾಗಲೂ ನಾವು ಹೆಲ್ತಿಯಾಗಿ ವೇಟ್ ಲಾಸ್ ಮಾಡ್ಕೋಬೇಕು. ಹೆಲ್ತಿಯಾಗಿ ವೇಟ್ ಲಾಸ್ ಮಾಡ್ಕೊಳ್ಳೋದಂದ್ರೆ ಏನು? ಸಾಮಾನ್ಯ ಏನ್ ಮಾಡ್ತಾರೆ ಅಂತ ಅಂದ್ರೆ ತುಂಬಾ ಜನ ವೇಟ್ ಲಾಸ್ ಮಾಡ್ಕೋಬೇಕು ಅಂತ ಅಂದ್ರೆ ವರ್ಕೌಟ್ ಮಾಡಬೇಕು, ಜಾಸ್ತಿ ವರ್ಕೌಟ್ ಮಾಡಬೇಕು, ಅದರಿಂದ ನಮಗೆ ವೇಟ್ ಲಾಸ್ ಆಗತ್ತೆ. ಅದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ತಿನ್ಬೇಕು. ಬೆಳಗ್ಗೆ ಹೊತ್ತು ಒಬ್ಬೊಬ್ರು ಸ್ಕಿಪ್ ಮಾಡ್ತಾರೆ, ಬ್ರೇಕ್ಫಾಸ್ಟ್, ಡಿನ್ನರ್ ಸ್ಕಿಪ್ ಮಾಡ್ತಾರೆ. ಮೇನ್ ಆಗಿ ವೇಟ್ ಲಾಸ್ ಅನ್ನೋದ್ರ ಬಗ್ಗೆನೇ ಅವರು ಫೋಕಸ್ ಮಾಡ್ತಾ ಇರ್ತಾರೆ. ಹೌದು, ವೇಟ್ ಲಾಸ್ ಮಾಡ್ಕೋಬೇಕು, ಆದ್ರೆ ಈ ಮಿಸ್ಟೇಕ್ಸ್ ಯಾವುದು ಮಾಡ್ಕೊಡುದು ಅಂದ್ರೆ ನಾವು ಚೆನ್ನಾಗಿ ವೇಟ್ ಲಾಸ್ ಆಗೋದ್ರ ಜೊತೆಗೆ ಮಸಲ್ಸ್ ಗೇನ್ ಮಾಡ್ಕೊಳ್ಳೋದ್ರಲ್ಲಿ ಫೋಕಸ್ ಮಾಡ್ತಾ ಇರಬೇಕು. ಅದರಲ್ಲಿ ಇನ್ನೂ ಒಂದು ನಮಗೆ ಚೆನ್ನಾಗಿ ಗೊತ್ತಾಗೋದಂತ ಅಂದ್ರೆ ಹೆಲ್ತಿಯಾಗಿ ವೇಟ್ ಲಾಸ್ ಮಾಡಬೇಕಾದ್ರೆ ಆ ಪ್ರೋಸೆಸ್ ಅಲ್ಲಿ ಹೇಗಿರತ್ತೆ ಅಂತ ಅಂದ್ರೆ ಎನರ್ಜಿ ಜಾಸ್ತಿ ಇರತ್ತೆ, ಮೈಂಡ್ ಸಖತ್ ಫ್ರೆಶ್ ಆಗಿರತ್ತೆ, ಬೆಳಗ್ಗೆಯಿಂದ ರಾತ್ರಿವರೆಗೂ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರಕ್ಕೆ ಹೆಲ್ಪ್ ಆಗ್ತಾ ಇರತ್ತೆ. ಅದ್ರ ಜೊತೆಗೆ ನಮಗೆ ಕೆಲವೊಂದು ಮುಂಚೆಗೂ ಡೈಜೆಷನ್ ಸಿಸ್ಟಮ್ ಚೆನ್ನಾಗಿರತ್ತೆ. ಇದೆಲ್ಲ ಬಂದು ಹೆಲ್ತಿ ವೇಟ್ ಲಾಸ್ ಅಲ್ಲಿ ನಮಗೆ ಕಾಣಿಸ್ತಾ ಇರತ್ತೆ. ಅದನ್ನ ಕರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕು, ಹೆಲ್ತಿಯಾಗಿ ವೇಟ್ ಲಾಸ್ ಆಗ್ತಾ ಇದೆಯಾ ಅಥವಾ ಅನ್ಹೆಲ್ತಿಯಾಗಿ ವೇಟ್ ಲಾಸ್ ಆಗ್ತಾ ಇದೆಯಾ. ಬರೀ ಒಬ್ಬೊಬ್ರು ಏನ್ ಮಾಡ್ತಾರೆ, ಬರೀ ತುಂಬಾ ಎಕ್ಸಸೈಸ್ ಮಾಡ್ತಾ ಇರ್ತಾರೆ, ಇಲ್ಲ ತುಂಬಾ ವಾಕಿಂಗ್ ಮಾಡೋದು, ಸ್ವಲ್ಪ ಸ್ವಲ್ಪನೇ ಊಟ ಮಾಡೋದು, ಇದನ್ನ ಅವ್ರು ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಅವರು 4 ಇಡ್ಲಿ ಅಥವಾ 5 ಇಡ್ಲಿ ಅವ್ರು ಪ್ರತಿದಿನ ತಿಂತಾ ಇತ್ತು ಬೆಳಿಗ್ಗೆ ಟಿಫನ್ಗೆ ಅಂತ ಅಂದ್ರೆ ಬರೀ 2 ಇಡ್ಲಿ ತಿನ್ಕೊಂಡು ಹೋಗೋದು. ಸೊ ಈ ತರದೆಲ್ಲ ಮಾಡ್ತಾ ಇರ್ತಾರೆ. ಸೊ ಈ ರೀತಿ ಎಲ್ಲ ಮಾಡೋದು ಅಲ್ಲ ವೇಟ್ ಲಾಸ್ಗೆ ಮಾಡ್ಬೇಕಾಗಿರೋದು. ನಮ್ಗೆ ಮೈಂಡ್ಫುಲ್ ಈಟಿಂಗ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಗೆ ಎಷ್ಟು ಬೇಕು ನಮ್ಮ ದೇಹಕ್ಕೆ ಅಷ್ಟು ಪೌಷ್ಟಿಕಾಂಶ, ನ್ಯೂಟ್ರಿಷನ್ ಕೊಡಬೇಕು. ಆಗ ನಮ್ಗೆ ಹೆಲ್ತಿ ವೇಟ್ ಲಾಸ್ ಆಗೋದಕ್ಕೆ ಅದು ಸಖತ್ ಹೆಲ್ಪ್ ಮಾಡ್ತಾ ಇರತ್ತೆ. ಆಕ್ಚುಲಿ ನಾನಿವತ್ತು ಒಂದು ಕ್ಲೈಂಟ್ ಹತ್ರ ಮಾತಾಡ್ತಾ ಇದ್ದೆ. ಅವರು ಅದನ್ನೇ ಹೇಳಿದ್ದು. ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಸಖತ್ ಸೀರಿಯಸ್ ಆಗಿ ನಾನು ಮಾಡ್ತಾ ಇರ್ತೀನಿ. ನಾನು ತುಂಬಾ ದೂರದಿಂದ ದೂರ ವರ್ಕ್ ಮಾಡ್ತಾ ಇರೋದು. ಸಂಜೆ ಅಲ್ಲಿ ಬರೋದ್ರಿಂದ ಅಂದ್ರೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಾಗೋದಿಲ್ಲ. ಅಂದ್ರೆ ಚೆನ್ನಾಗಿ ತಿನ್ಬಿಡ್ತೀನಿ. ಬೆಳಗ್ಗೆಯಿಂದ ಒಂದು ಲೆವೆಲಲ್ಲಿ ಕಂಟ್ರೋಲ್ ಮಾಡಿರ್ತೀನಿ. ಆಮೇಲಿಂದ ನಾನು ತುಂಬಾ ಚೆನ್ನಾಗಿ ತಿಂದಾಗ ವೇಟ್ ಲಾಸು ನನಗೆ ಮೇಂಟೈನೇ ಮಾಡಕ್ ಆಗ್ತಾ ಇಲ್ಲ, ಈ ತರ ಹೇಳಿದ್ರು. ಮೇನ್ ಆಗಿ ಯಾವಾಗ ಮೈಂಡ್ಫುಲ್ ಈಟಿಂಗ್ ಮಾಡ್ತೀವಿ ಅವಾಗ ಈ ತರದ್ದೆಲ್ಲ ಆಗಲ್ಲ. ಸೊ ಸ್ವಲ್ಪ ಸ್ವಲ್ಪನೇ ತಿನ್ಬೇಕು. ಬೆಳಗ್ಗೆ ಹೊತ್ತು ಅರ್ಜೆಂಟ್ ಆಗಿ ತಿನ್ಕೊಂಡು ಹೋಗೋದು, ಅಥವಾ ನಾವು ವೇಟ್ ಲಾಸ್ ಮಾಡಬೇಕು ಅಂತ ಬರೀ ಇದನ್ನೆಲ್ಲೇ ಫೋಕಸ್ ಮಾಡ್ತಾ ಇದ್ರೆ ಕ್ಯಾಲರೀಸ್ ಅಲ್ಲಿ ಈ ತರದ್ದೆಲ್ಲ ಆಗ್ತಾ ಇರತ್ತೆ. ಮೇನ್ ಆಗಿ ನಾವು ಯಾವತ್ತು ಫೋಕಸ್ ಮಾಡಬೇಕಾಗಿರೋದು ಹೆಲ್ತಿ ವೇಗೆ, ಅನ್ಹೆಲ್ತಿ ವೇಗೆ ಅಲ್ಲ ವೇಟ್ ಲಾಸ್ ಅಲ್ಲಿ. ಮೇನ್ ಆಗಿ ಅನ್ಹೆಲ್ತಿ ಯಾವಾಗ ವೇಟ್ ಲಾಸ್ ಮಾಡ್ತಾ ಇರ್ತಾರೆ. ಸೊ ಈಗ ಅವರು ವೇಟ್ ಲಾಸ್ ಮಾಡ್ತಾರೆ, ವೇಟ್ ಲಾಸ್ ಜೊತೆಗೆ ಅಂದ್ರೆ ಫ್ಯಾಟ್ ಲಾಸ್ ಜೊತೆಗೆ ಮಸಲ್ಸ್ ಲಾಸ್ ಆಗತ್ತೆ. ಅಂದ್ರೆ ಅವ್ರು ಏನೇ ಪ್ರಾಬ್ಲಮ್ಸ್ ಅವ್ರು ಮುಂಚೆ ಫೇಸ್ ಮಾಡ್ತಾರಲ್ಲ, ಈ ವೇಟ್ ಲಾಸ್ ಅಲ್ಲಿ ಈ ತರ ಎಲ್ಲ ಏನೇನ್ ಮಿಸ್ಟೇಕ್ ಮಾಡಿರ್ತಾರೆ, ಸೊ ಮುಂದೆ ಅವ್ರಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗತ್ತೆ, ಅವರೇ ಮಾಡ್ಕೊಳ್ತಾ ಇರ್ತಾರೆ. ಸೊ ಈ ತರದ್ದೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಆಕ್ಚುಲಿ ನಾವು ಮಾಡಬೇಕಾಗಿರೋದು, ಯಾವತ್ತು ಫೋಕಸ್ ಮಾಡಬೇಕಾಗಿರೋದು ಹೆಲ್ತಿ ವೇಟ್ ಲಾಸ್ ಬಗ್ಗೆ, ಅನ್ಹೆಲ್ತಿ ವೇಟ್ ಲಾಸ್ ಬಗ್ಗೆ ಅಲ್ಲ. ಸೊ ಅನ್ಹೆಲ್ತಿ ವೇಟ್ ಲಾಸ್ ಮತ್ತೆ ಹೆಲ್ತಿ ವೇಟ್ ಲಾಸ್ನ ಇದನ್ನ ಮೈಂಡಲ್ಲಿ ಇಟ್ಕೊಂಡು ಆಕ್ಚುಲಿ ವೇಟ್ ಲಾಸ್ ಮಾಡಬೇಕಾಗಿರೋದು.